ನಮಸ್ಕಾರ ಸ್ನೇಹಿತರೆ. ಭಾರತದಲ್ಲಿ ನಕ್ಸಲಿಸಂ ಅಂತ್ಯ ಸನ್ನಿಹಿತವಾಗಿದೆ. ಒಬ್ಬೊಬ್ಬ ಮುಖಂಡರ ಎನ್ಕೌಂಟರ್, ಸಾವಿರಾರು ನಕ್ಸಲರ ಶರಣಾಗತಿ. ಮಾವೋವಾದಿಗಳ ಯುಗ ಈಗ ಮುಗಿಯುತ್ತಿದೆ ಎಂಬ ಭರವಸೆ ತಜ್ಞರಲ್ಲಿ ಮೂಡಿದೆ. 2024ರಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು 2026ರ ಮಾರ್ಚ್ ಒಳಗೆ ನಕ್ಸಲಿಸಂ ಭಾರತದಿಂದ ಅಳಿಸಿಬಿಡ್ತೇವೆ ಅಂತ ಹೇಳಿದರು. ಆಗ ಯಾರು ಜಾಸ್ತಿ ಇದನ್ನು ನಂಬಿರಲಿಲ್ಲ. ಆದರೆ ಇವತ್ತಿನ ಘಟನೆಗಳೇ ಅವರ ಮಾತಿಗೆ ಪುಷ್ಟಿಯನ್ನು ಕೊಡ್ತಾ ಇವೆ. ಭದ್ರತಾ ಪಡೆಗಳು, ಪೊಲೀಸರು ಕಾಡು ಮೇಡು ತಿರುಗಿ ನಕ್ಸಲರನ್ನ ನಿಗ್ರಹಿಸ್ತಾ ಇದ್ದಾರೆ. ಬಹುಮಂದಿ ಶರಣಾಗತರಾಗಿದ್ದಾರೆ, ಕೆಲವರು ಮಾತ್ರ ಸಕ್ರಿಯರಾಗಿದ್ದಾರೆ. ಅವರು ಶರಣಾಗತಿದ್ರೆ ಎನ್ಕೌಂಟರ್ ಅದೊಂದೇ ದಾರಿ. ಒಮ್ಮೆ 30,000ಕ್ಕೂ ಹೆಚ್ಚು ನಕ್ಸಲರು ಸಕ್ರಿಯರಾಗಿದ್ದ ರೆಡ್ ಕಾರಿಡಾರ್ನಲ್ಲಿ ಇಂದು ಕೇವಲ 500 ಮಂದಿ ಮಾತ್ರ ಸಕ್ರಿಯರಾಗಿದ್ದಾರೆ. ಅವರು ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಹಿದ್ಮಾ ಎನ್ಕೌಂಟರ್ ದೊಡ್ಡ ಟರ್ನಿಂಗ್ ಪಾಯಿಂಟ್. 26 ಭೀಕರ ದಾಳಿಗಳ ಮಾಸ್ಟರ್ ಮೈಂಡ್ ಆಗಿದ್ದವನು ಮದ್ಮಿ ಹಿದ್ಮಾ. ಆತನ ತಲೆಗೆ 25ರಿಂದ 50 ಲಕ್ಷ ರೂಪಾಯಿ ಬಹುಮಾನಗಳನ್ನು ಘೋಷಿಸಲಾಗಿತ್ತು. ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ಕೂಡ ಆಗಿದ್ದ. ಭದ್ರತಾ ಪಡೆಗಳು ನಡೆಸಿದ ಆಪರೇಷನ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿ ಹಿದ್ಮಾ ಸತ್ತ. ಇದು ನಕ್ಸಲರ ಮನೋಬಲಕ್ಕೆ ದೊಡ್ಡ ಹೊಡೆತವನ್ನು ನೀಡಿತ್ತು. ಶರಣಾಗತಿಯ ಸಿಡಿಲು. ಮಹಾರಾಷ್ಟ್ರ, ಛತ್ತೀಸ್ಗಢ ಸೇರಿ ಹಲವು ರಾಜ್ಯಗಳಲ್ಲಿ 2,100ಕ್ಕೂ ಹೆಚ್ಚು ನಕ್ಸಲರು ಶರಣಾಗಿದ್ದಾರೆ. ಕೇಂದ್ರ ಸಮಿತಿಯ ದೊಡ್ಡ ನಾಯಕರು, ರಾಜ್ಯ ಮಟ್ಟದ ಲೀಡರ್ಗಳು, ದಶಕಗಳಿಂದ ಕಾಡಿನಲ್ಲಿ ಹೋರಾಟ ಮಾಡುತ್ತಿದ್ದ ಗುಂಪುಗಳು, ಈ ಎಲ್ಲರೂ ಕೂಡ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಪೊಲೀಸರ ಮುಂದೆ ಶರಣಾಗತರಾಗಿದ್ದಾರೆ. ಇನ್ನು ಅಮಿತ್ ಶಾ ಅವರು ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಶರಣಾಗುವವರಿಗೆ ಸ್ವಾಗತ, ಬಂದೂಕು ಹಿಡಿದವರಿಗೆ ಕಠಿಣ ಕ್ರಮ. 2026ರೊಳಗೆ ನಕ್ಸಲಿಸಂ ಅನ್ನು ಬೇರು ಸಹಿತ ಕಿತ್ತು ಹಾಕ್ತೇವೆ ಅಂತ ಅಮಿತ್ ಶಾ ಅವರು ಗುಡುಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಾವು ನೋಡೋದಾದರೆ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ನಕ್ಸಲಿಸಂ ನಿರ್ಮೂಲನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿತ್ತು. 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ವಿಕ್ರಮ್ ಗೌಡ ಸಕ್ರಿಯನಾಗಿದ್ದ. 3 ಬಾರಿ ಪೊಲೀಸರ ಕೈತಪ್ಪಿದ್ದ ಈ ಹೆದ್ದಾರಿ ನಕ್ಸಲ್ 2024ರ ನವೆಂಬರ್ನಲ್ಲಿ ಹೆಬ್ರಿ ಕಾಡಿನಲ್ಲಿ ANF ಎನ್ಕೌಂಟರ್ನಲ್ಲಿ ಈತನನ್ನು ಕೊಲ್ಲಲಾಯಿತು. ಇದಾದ ನಂತರ ನಕ್ಸಲ್ ಮುಕ್ತ ಕರ್ನಾಟಕ ಅಂತ ಘೋಷಿಸಲಾಯಿತು. ಒಟ್ಟಿನಲ್ಲಿ ಶರಣಾಗತಿ, ಎನ್ಕೌಂಟರ್ ಎರಡೂ ಸೇರಿ ಭಾರತದಲ್ಲಿ ನಕ್ಸಲಿಸಂ ಅಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿರೋದಂತೂ ಸತ್ಯ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.